ರೈಲ್ವೆ ಪ್ರಯಾಣಿಕರು ನೋಡಲೇಬೇಕಾದ ಸುದ್ದಿ ಇದು. ಎರಡು ದಿನಗಳ ಕಾಲ ರೈಲ್ವೆ ಸೇವೆಯಲ್ಲಿ ಭಾರೀ ವ್ಯತ್ಯಯ. ನಿತ್ಯ ಅದೆಷ್ಟೋ ಮಂದಿ ಪ್ರಯಾಣಿಕರು ಕೆಲಸಗಳಿಗೆ ತುಮಕೂರಿನಿಂದ ಬೆಂಗಳೂರಿಗೆ ರೈಲುಗಳ ಮೂಲಕ ಪ್ರಯಾಣ ಮಾಡ್ತಾರೆ. ರೈಲು ಅನ್ನೋದು ಅದೆಷ್ಟೋ ಪ್ರಯಾಣಿಕರಿಗೆ ನಿತ್ಯದ ಒಂದು ಭಾಗ ಆಗಿದೆ. ಒಂದಿನ ರೈಲ್ವೆ ಸೇವೆಯಲ್ಲಿ ವ್ಯತ್ಯಯ ಆಯಿತು ಅಂದ್ರೆ ಅದೆಷ್ಟೋ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರೀಗ 2 ದಿನಗಳ ಕಾಲ ಕೆಲ ರೈಲ್ಗಳ ಸೇವೆಯಲ್ಲಿ ವ್ಯತ್ಯಯ ಉಂಟಾದ್ರೆ ಇನ್ನು ಕೆಲ ರೈಲ್ಗಳೇ ರದ್ದಾಗಿದ್ದು ಪ್ರಯಾಣಿಕರನ್ನ ಚಿಂತೆಗೆ ದೂಡುವಂತಾಗಿದೆ. ಹೌದು, ತುಮಕೂರು ಹಾಗೂ ಮಲ್ಸಂದ್ರ ರೈಲ್ವೆ ನಿಲ್ದಾಣಗಳ ನಡುವೆ ಇಂಜಿನಿಯರಿಂಗ್ ಕಾಮಗಾರಿ ಮಾಡಲು ಮುಂದಾಗಿರುವುದರಿಂದ ಕೆಲ ದಿನಗಳ ಕಾಲ ರೈಲ್ವೆ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ. ಹೀಗಾಗಿ ಬೆಂಗಳೂರಿಗೆ ತೆರಳುವ ರೈಲ್ಗಳ ಸೇವೆ ವ್ಯತ್ಯಯ ಉಂಟಾದರೆ ಕೆಲ ರೈಲ್ಗಳು ರದ್ದಾಗಲಿವೆ. ಭೀಮಸಂದ್ರ ಲಿಮಿಟೆಡ್ ಹೆಡ್ ಸಬ್ವೇನಲ್ಲಿ ಗಾರ್ಡರ್ ಬದಲಾವಣೆ, ಭೀಮಸಂದ್ರ ಮತ್ತು ಮುದ್ದಲಿಂಗನಹಳ್ಳಿ ಹಾಲ್ಟರ್ ನಿಲ್ದಾಣದಲ್ಲಿ ಪಾದಚಾರಿ ಮೇಲ್ಸೇತುವೆ ನಿರ್ಮಾಣ ಹಾಗೂ ನಿಡವಂದ ಮತ್ತು ಹಿರೇಹಳ್ಳಿ ನಡುವಿನ ಲೆವೆಲ್ ಕ್ರಾಸಿಂಗ್ 28ರಲ್ಲಿನ ಕಾಮಗಾರಿ ಕೈಗೊಳ್ಳಲಾಗ್ತಾ ಇದೆ. ಇದರಿಂದ ಡಿಸೆಂಬರ್ 17 ಹಾಗೂ ಡಿಸೆಂಬರ್ 24ರಂದು ಕೆಲ ರೈಲುಗಳು ರದ್ದಾಗಲಿವೆ. ಹಾಗಾದ್ರೆ ಯಾವ್ಯಾವ ರೈಲುಗಳು ಯಾವತ್ತು ರದ್ದಾಗಿವೆ ಅಂತ ನೋಡೋದಾದ್ರೆ, ಇನ್ನು ಡಿಸೆಂಬರ್ 17 ಮತ್ತು 24ರಂದು ರೈಲು ಸಂಖ್ಯೆ 16239 ಚಿಕ್ಕಮಗಳೂರಿನಿಂದ ಯಶವಂತಪುರದ ದೈನಂದಿನ ಎಕ್ಸ್ಪ್ರೆಸ್ ಹಾಗೂ ರೈಲು ಸಂಖ್ಯೆ 16240 ಯಶವಂತಪುರ ಟು ಚಿಕ್ಕಮಗಳೂರು ದೈನಂದಿನ ಎಕ್ಸ್ಪ್ರೆಸ್ ಹಾಗೂ ರೈಲು ಸಂಖ್ಯೆ 12614 ಕೆಆರ್ಎಸ್ ಬೆಂಗಳೂರು ಟು ಮೈಸೂರು ದೈನಂದಿನ ಎಕ್ಸ್ಪ್ರೆಸ್ ರೈಲುಗಳನ್ನು ರದ್ದುಗೊಳಿಸಲಾಗಿದೆ. ಇವೆಲ್ಲ 50 ವರ್ಷದಲ್ಲಿ ಆಗದಿರೋ ಕೆಲಸಗಳು ಇವು. ಇನ್ನೂ 50 ವರ್ಷ ಆಗಿದ್ರೆ ಯಾರು ಮಾಡಕ್ ಆಗ್ತಾ ಇರಲಿಲ್ಲ. ನಿಮ್ಮ ಓಟಿನ ಬೆಲೆ ಏನು ಅನ್ನೋದನ್ನ ತೋರಿಸಿದ್ದೀವಿ. ಇದನ್ನ ಸ್ವೀಕಾರ ಮಾಡಬೇಕಾದ ನಿಮ್ ಧರ್ಮ. ಇಲ್ಲ ಅಂತಂದ್ರೆ ನಾಳೆ ಮಾರು ಕೆಲಸ ಮಾಡಕ್ ಬರೋದೇ ಇಲ್ಲ ನಿಮಗೆ. ನಾನು 4-5 ದಿನಗಳ ಹಿಂದೆ ಸುರೇಶ್ ಗೌಡ್ರು ಫೋನ್ ಮಾಡಿದೆ, ನಿಮ್ಮಲ್ಲಿ ಹೆಗ್ಗೆರೆ ಮತ್ತು ಪಂಡಿತನಹಳ್ಳಿಯನ್ನ ಮುಗಿಸೋಣ, ಮಲ್ಸಂದ್ರ ಒಂದು ಉಳಿದಿದೆ ನೆಕ್ಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು. ನನಗನ್ನಿಸ್ತದೆ 1 ವರ್ಷದಲ್ಲಿ ಇಲ್ಲಿ ಬಹುತೇಕ ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ನಿಮ್ಮದೇ ಆದಂತ ವಿಶ್ವಾಸವನ್ನು ಉಳ್ಳವರಾಗಿದ್ದೀರಿ. ಯಾವುದಾದ್ರೂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ 26-27 ರೈಲ್ವೆ ಗೇಟ್ಗಳನ್ನ ಒಂದೇ ಸಾರಿ ತೆಗೆದುಕೊಂಡು ಅದನ್ನ ಕಾರ್ಯರೂಪಕ್ಕೆ ತಂದಿರ್ತಕ್ಕಂಥ ಉದಾಹರಣೆ 50 ವರ್ಷದ ಹಿಂದೆನೂ ಇಲ್ಲ, ಮುಂದಿನ 50 ವರ್ಷಕ್ಕೂ ಕೂಡ ಆಗೋದಿಲ್ಲ ಅನ್ನೋದನ್ನ ನಾನು ಇವತ್ತು ಗರ್ವದಿಂದ ನಿಮ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳು, ತಾವು ಓಟ್ ಕೊಡ್ಲಿಲ್ಲ ಅಂದ್ರೆ ಇವ್ಯಾವ ಆಯ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ನನಗೆ 3-4 ದಿನಗಳಿಂದ ಫುಡ್ ಪಾಯ್ಸನ್ ಆಗಿ ಬರೀ ನೀರು ಇದ್ರೊಳಗೆ ಇದ್ದೀನಿ, ಎಳ್ನೀರಿನಲ್ಲಿ 3 ದಿವಸ ಏನೂ ತಿಂದಿಲ್ಲ. ನಾವು ಸುರೇಶ್ ಗೌಡ್ರಿಗೆ ಮಾತು ಕೊಟ್ಟು ಬತ್ತೀನಪ್ಪ ಅಂತ ಹೇಳಿದೆ. ಆತನು ಕೂಡ ಬೆಳಗಾವಿನ ಅಧಿವೇಶನದಲ್ಲಿ ಇದ್ರು, ಆದ್ರೂ ಕೂಡ ಬಿಟ್ಟು ಬಂದ್ರು. ಇದೊಂದು ಅಪರೂಪದ ಕಾರ್ಯಕ್ರಮಗಳು. ಸಾರ್ವಜನಿಕರು ಯಾಕೆ ಬೇಕು ಅಂತ ಅಂದ್ರೆ, ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರತಿಯೊಂದು ವಿಚಾರವನ್ನು ಕೂಡ ಎಷ್ಟು ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಇದಲ್ಲದೆ 20 ಕೋಟಿ ರೂಪಾಯಿಗಳಲ್ಲಿ ವಸಂತ ನರಸಾಪುರದಲ್ಲಿ ನಾವಿವತ್ತು ವರ್ಕಿಂಗ್ ವುಮನ್ ಹಾಸ್ಟೆಲ್ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ವರ್ಕಿಂಗ್ ವುಮನ್ ಹಾಸ್ಟೆಲ್ ಕಟ್ತಕ್ಕಂಥದ್ದು ಯಾವ್ದಾದ್ರು ಒಂದು ಚಿಂತನೆಯೂ ಕೂಡ ಯಾರಿಗೂ ಇರಲಿಲ್ಲ. ಇಂಥ ಕೆಲಸವನ್ನ ರಾಷ್ಟ್ರದ ಪ್ರಧಾನಮಂತ್ರಿಗಳು 11 ವರ್ಷದಲ್ಲಿ 500ಕ್ಕೂ ಮೇಲ್ಪಟ್ಟು ವರ್ಕಿಂಗ್ ವುಮನ್ ಹಾಸ್ಟೆಲ್ ಅನ್ನ ಮಾಡಿ 500 ಕೋಟಿ ರೂಪಾಯಿಗಳನ್ನು ಅದಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಅದನ್ನ ನಮ್ಮ ಗೃಹ ಮಂತ್ರಿಗಳು, ಇಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಅವ್ರಿಗೂ ಇಲ್ಲೂ ಬರಕ್ಕೆ ಹೇಳಿದ್ದೆ ನಾನು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕಾಗಿದೆ.
ಆ ಕೆಲಸವನ್ನು ಮಾಡೋದ್ರಿಂದ ಆ ಜಿಲ್ಲೆಯ ಅಭಿವೃದ್ಧಿ ಆಯ್ತದೆ. ಆದರೆ ಇದಾದ್ಮೇಲೆ ನಾನು ಹೆಗ್ಗೆರೆಗೆ ಹೋಗ್ತಾ ಇದ್ದೀನಿ. ಹೆಗ್ಗೆರೆ ಮುಗಿಸ್ಕೊಂಡು ವಸಂತ ನರಸಾಪುರಕ್ಕೆ ಹೋಗ್ತೀವಿ. ವಸಂತ ನರಸಾಪುರದ ಅನೇಕ ಇತಿಹಾಸವನ್ನು ನನ್ನ ಮಾಧ್ಯಮದ ಸನ್ಮಿತ್ರರಿಗೆ ನಾವು ದಯವಿಟ್ಟು ಅಲ್ಲಿ ಬಂದ್ರೆ ಹಲವಾರು ವಿಚಾರಗಳನ್ನ ತಮ್ಮ ಮುಂದೆಯೂ ಕೂಡ ಹಂಚ್ಕೊಳ್ತಕ್ಕಂಥ ಯೋಚನೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನ. ನಮಸ್ಕಾರ, ನಾನು ಪ್ರಾಣೇಶ್ KN, ಪಬ್ಲಿಕ್ ರಿಲೇಷನ್ ಆಫೀಸರ್, ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್. ತುಮಕೂರು ಮತ್ತು ಮಲ್ಲಸಂದ್ರ ನಿಲ್ದಾಣಗಳ ನಡುವೆ ಕೆಲವು ತುರ್ತು ಇಂಜಿನಿಯರಿಂಗ್ ಕಾಮಗಾರಿಗಳು ನಡೆಯುತ್ತಿದ್ದರಿಂದ ಕೆಲವು ರೈಲು ಸೇವೆಗಳಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಯಶವಂತಪುರ ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ಸನ್ನು 2 ದಿವಸ ಅಂದರೆ 17 ಡಿಸೆಂಬರ್ ಮತ್ತು 24 ಡಿಸೆಂಬರ್ 2 ದಿವಸ ಅದರ ಸೇವೆಯನ್ನು ರದ್ದುಗೊಳಿಸಲಾಗಿದೆ. ಅದೇ ರೀತಿ 17, 20, 21 ಮತ್ತು 24 ಡಿಸೆಂಬರ್ ಈ 4 ದಿವಸ ತುಮಕೂರು ಬೆಂಗಳೂರು ತುಮಕೂರು ಮೆಮು ಇದನ್ನು ದೊಡ್ಡಬೆಲೆ ಮತ್ತು ತುಮಕೂರು ನಡುವೆ ಭಾಗಶಃ ರದ್ದುಗೊಳಿಸಲಾಗಿದೆ. ಅದೇ ರೀತಿ 17, 20, 21 ಮತ್ತು 24ರಂದು ತಾಳಗುಪ್ಪ KSR ಬೆಂಗಳೂರು ತಾಳಗುಪ್ಪ ಎಕ್ಸ್ಪ್ರೆಸ್, ಅದೇ ರೀತಿ KSR ಬೆಂಗಳೂರು ಧಾರವಾಡ KSR ಬೆಂಗಳೂರು ಎಕ್ಸ್ಪ್ರೆಸ್ನ ಅರಸೀಕೆರೆ ಮತ್ತು KSR ಬೆಂಗಳೂರು ನಡುವೆ ಭಾಗಶಃ ರದ್ದುಗೊಳಿಸಲಾಗಿದೆ. ಇದಲ್ಲದೆ ಟ್ರೈನ್ ನಂಬರ್ 17326 ಮೈಸೂರು ಬೆಳಗಾವಿ ವಿಶ್ವಮಾನವ ಎಕ್ಸ್ಪ್ರೆಸ್ ಇದು 17, 20, 21 ಮತ್ತು 24ರಂದು ಮೈಸೂರು ಹಾಸನ ಅರಸೀಕೆರೆ ಮಾರ್ಗವಾಗಿ ಸಂಚರಿಸಲಿರುವುದರಿಂದ ಈ ಬದಲಾದ ಮಾರ್ಗದಲ್ಲಿ ಸಂಚರಿಸಲಿದೆ. ದಯವಿಟ್ಟು ಪ್ರಯಾಣಿಕರು ಇದನ್ನು ಗಮನಿಸಬೇಕಾಗಿ ವಿನಂತಿ. ಇನ್ನು ಡಿಸೆಂಬರ್ 17 ಹಾಗೂ ಡಿಸೆಂಬರ್ 24ರಂದು ರೈಲು ಸೇವೆಯಲ್ಲಿ ವ್ಯತ್ಯಯ ಉಂಟಾಗಲಿದ್ದು, ಬೆಂಗಳೂರಿಗೆ ಪ್ರಯಾಣಿಸುವ ಪ್ರಯಾಣಿಕರು ಆ 2 ದಿನಗಳು ಬೆಂಗಳೂರಿಗೆ ಹೋಗುವ ಬದಲಿ ಮಾರ್ಗ ನೋಡಿಕೊಳ್ಳುವುದು ಉತ್ತಮವಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.